ಬೆಳಗ್ಗೆಯಿಂದ ಹೇಳ್ತಾ ಇದ್ದೆ ಏನೇನ್ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿ. ಇವತ್ತಿಗೆಲ್ಲ ಗೊತ್ತಿದೆ ಮಂಡೇ ಇಂದ ಸ್ಲಾಟ್ಸ್ ಓಪನಿಂಗ್ ಆಗಿದೆ ಅಂತ. ಸೊ ಎಲ್ಲಾನು ಆಸೆ ಆಗುತ್ತೆ. ದರ್ಬಾರ್ ಸ್ಟೈಲ್ ಈ ಕಲರ್ಲಿ ಸಖತ್ತಾಗಿ ಕಾಣಿಸುತ್ತೆ. 20ಲಿ 4 ಆಗಿರೋದು, ಇನ್ 10 ಅಂದ್ರೆ ಇನ್ 6 ಏನ್ ಲೆಕ್ಕ. ಇದು ನನ್ನ LKG ಫ್ರೆಂಡ್ಸ್ ಗುಣ ಮತ್ತೆ ಆಶಾ. ಈಗ ನಮ್ ಸುಪ್ರೀತಾ ಬರ್ತಾ ಇದ್ದಾಳೆ ಕುಣಿಗಲಿಂದ. ಸೊ ಸುಪ್ರೀತಾ ವಿಲ್ ಸ್ಟಾರ್ಟ್ ವಿತ್ ಸ್ಯಾರಿ ಡ್ರೇಪಿಂಗ್. ಆಕ್ಚುಲಿ ಲೋಯರ್ ವೆಸಲ್ ಅಷ್ಟೇ ಇವತ್ತು ಡಿಮ್ಯಾಂಡ್ ಇದ್ದಿದ್ದು. ಮೂನ್ ಇದೆಯಂತೆ. ಸೊ ನಂಗೆ ಶ್ರೀನಿಕಾ ಮಯೂರಿ ಮಾಡ್ಕೊಡಿ ಮೇಡಮ್, ನಾನು ಮೂನ್ ಮೇಲೆ ಮನೆ ಇಟ್ಟು ಉಳಿಸ್ಕೊತೀನಿ ಅಂತ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವ ತರ ಇದೆ ಅಂತಂದ್ರೆ, ಬಹುಶಃ ಫೋನ್ ಕಾಲ್ಸ್ ಎಲ್ಲ ರಿಸೀವ್ ಮಾಡ್ಲಿಕ್ಕೆ ಆಗಲ್ಲ. ಏನಾದ್ರೂ ಮಾಹಿತಿ ಬೇಕು ಅಂದ್ರೆ ದಯವಿಟ್ಟು ವಾಟ್ಸ್ಆಪ್ ಮಾಡಿ. ನಿಮ್ಗೆಲ್ಲ ಗೊತ್ತಿದೆ ಮಂಡೇ ಇಂದ ಸ್ಲಾಟ್ಸ್ ಓಪನಿಂಗ್ ಆಗಿದೆ ಅಂತ. ಸೊ ಎಲ್ಲಾರ್ದು ಐಟಮ್ಸ್ ಬಂದಿದೆ. ಒಂದೊಂದು ಟೇಬಲ್ ಮೇಲೆ 1 2 3 4 5 6 7 8 ಇಲ್ಲಿರೋದು ಕೂಡ ಸೇರಿ 9 10. ಇನ್ನೂ 10 ಬರೋದಿದೆ. ಎಲ್ಲರೂ ಸಾಟರ್ಡೆ ಸಂಡೇ ಫ್ರೀ ಇರೋದ್ರಿಂದ ಮಂಡೇ ಟ್ಯೂಸ್ಡೇ ಇರೋರೆಲ್ಲ ಇವತ್ತೇ ಐಟಮ್ಸ್ ತಂದ್ಕೊಡ್ತೀವಿ ಮ್ಯಾಮ್, ನೀವ್ ಯಾವಾಗ ಗುಡಿಸ್ತೀರಾ ಅವಾಗ ತಗೊಂಡ್ ಹೋಗ್ತೀವಿ ಅಂತ ತಂದ್ಕೊಟ್ಟಿದ್ದಾರೆ. ಸೊ ಇಲ್ಲೊಂದಿದೆ. ಸೊ ಏನು ನಾನು ಲೇಬ್ಲಿಂಗ್ ಕಾಣಿಸ್ತಾ ಇದ್ಯಾ? ಸೊ ಈ ಟೇಬಲ್ ಅವರು ವಸುಂಧರಾ ಸ್ಟೈಲ್ ಬೇಕು ಅಂತ ಹೇಳಿದ್ದಾರೆ. ಇವರು ದರ್ಬಾರ್ ಸ್ಟೈಲ್ ಅಂತ ಹೇಳಿದ್ದಾರೆ. ಎಲ್ಲದಕ್ಕಿಂತ ಮೈನ್ ನೋಡಿ, ನನ್ನ ಫ್ರೆಂಡ್ಸ್ ಫ್ರೀ ಇದೆಯಾ ಅಂತ ಕೇಳ್ಕೊಂಡ್ಬಂದ್ರು. ಇದು ನನ್ನ LKG ಫ್ರೆಂಡ್ಸ್ ಗುಣ ಮತ್ತೆ ಆಶಾ ನನ್ನ ಮೀಟ್ ಮಾಡಕ್ ಬಂದಿದ್ದಾರೆ. ಬಟ್ ಅವ್ರು ಒಂಚೂರು ಹೆಲ್ಪ್ ಮಾಡ್ರೇಮ್ಮ ಅಂತ ಹೆಲ್ಪ್ ಮಾಡಿಸ್ಕೊತಾ ಇದೀನಿ. ಫ್ರೆಂಡ್ಸ್ ಅಲ್ವಾ, ಅಡ್ಜಸ್ಟ್ ಮಾಡ್ಕೋತಾರ ಅಲ್ವೇನ್ರೇಮ್ಮ? ಅಡ್ಜಸ್ಟ್ ಮಾಡಿಲ್ಲ ಅಂದ್ರೂ ಬೇರೆ ಆಪ್ಷನ್ ಇಲ್ಲ ಗೈಸ್. ದರ್ಬಾರ್ ಸ್ಟೈಲ್ ಕೇಳಿದಾರೆ. ಆಕ್ಚುಲಿ ಇವ್ರು ಒಂದೇ ಮನೆಯವರು. ಇವ್ರು ಬಂದು ಶ್ರೀನಿಕಾ ಮಯೂರಿ ಬೇಕು ಅಂತ ಕೇಳಿದಾರೆ. ಇವ್ರು ಬಂದು ದರ್ಬಾರ್ ಸ್ಟೈಲ್. ನೋಡಿ, ಶ್ರೀನಿಕಾ ಕ್ರಿಯೇಷನ್ಸ್ ಅಂದ್ರೇನೆ ಆರ್ಗನೈಸಿಂಗ್ ಇರುತ್ತೆ, ಆಯ್ತಾ? ನೀವೇನು 300 ಜನಕ್ಕೆ ನಾನು ಸ್ಲಾಟ್ಸ್ ಕೊಡ್ತಿದ್ದೀನಿ ಅಂದ್ರೆ ಇಲ್ಲಿ ಪರ್ಫೆಕ್ಟ್ ಆಗಿ ಆರ್ಗನೈಸ್ ಮಾಡೇ ಮಾಡ್ಬೇಕು. ಆಕ್ಚುಲಿ ನೈಟ್ ಫುಲ್ ಗಿಜ ಅಂತಿತ್ತು. ನಾನು ನಿನ್ನೆ ವ್ಲಾಗ್ ಅಲ್ಲಿ ನೋಡಿದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ. ಅರ್ಲಿ ಮಾರ್ನಿಂಗ್ ಇವತ್ತು 8 o'clock ಇಂದ ಸ್ಟಾರ್ಟ್ ಆಗಿ ಎಲ್ಲಾನು ಕ್ಲಿಯರ್ ಮಾಡಿ ಆರ್ಗನೈಸ್ ಮಾಡಿ ಇಟ್ಟಿದ್ವಿ. ಇನ್ನೂ ಇದೆ 2 ಆರ್ಡರ್ಸ್ ಇದೆ. ಪದ್ಮಾಸನ ಡಬಲ್ ಬಾರ್ಡರ್ ಮತ್ತೆ ಟೆಂಪಲ್ ಸ್ಟೈಲು. ಇವ್ರ ಕ್ಲೈಂಟ್ ಬರಬೇಕು. ಸೊ ಪ್ರತಿಯೊಂದು ಈ ತರ ಇದು ಸೆಮಿ ಡ್ರೇಪಿಂಗ್ ಬಂದಿರೋದು. ಇವ್ರದ್ದು ಇನ್ನೂ ಡಿಸೈನ್ ಅವ್ರು ಕನ್ಫರ್ಮ್ ಮಾಡ್ತೀನಿ ಅಂದಿದ್ದಾರೆ, ಇವರು ಕನ್ಫರ್ಮ್ ಮಾಡ್ತೀನಿ ಅಂದಿದ್ದಾರೆ. ಸೊ ಈ ತರ ಪ್ರತಿಯೊಂದು ಟೇಬಲ್ ಆರ್ಗನೈಸ್ ಆಗಿರತ್ತೆ. ಈಗ ನಮ್ ಸುಪ್ರೀತಾ ಬರ್ತಾ ಇದ್ದಾಳೆ ಕುಣಿಗಲಿಂದ. ಸೊ ಸುಪ್ರೀತಾ ವಿಲ್ ಸ್ಟಾರ್ಟ್ ವಿತ್ ಸ್ಯಾರಿ ಡ್ರೇಪಿಂಗ್. ಫಿನಿಶಿಂಗ್ ಅಫ್ ಕೋರ್ಸ್ ನಾನೇ ಮಾಡ್ತೀನಿ. ಇವತ್ತು ಅದಲ್ದೆ ಕೊಳವೆ ಕೈ ಕಾಲ್ಗಳು. ಕ್ಯಾ ಕಾಮ್ ಬೋಲೋನಾ? ದೇಬಿ ಬಂದಿದ್ದಾಳೆ. ಅವಳಿಗೆ ಏನ್ ಕೆಲಸ ಹೇಳ್ಬೇಕು ಅಂತ ಅವಳು ವೆಯ್ಟ್ ಮಾಡ್ತಾ ಇದ್ದಾಳೆ. ಯಾರಿಗೆ ಏನ್ ಹೇಳ್ಬೇಕು ಅನ್ನೋದು ನನ್ ಕನ್ಫ್ಯೂಷನ್ ಆಗ್ತದೆ. ಶಿಲ್ಪಾ ಅವರೇ, ಹೌ ಇಸ್ ಸಾಟರ್ಡೆ? ಫುಲ್ ನನಗೆ ಕನ್ಫ್ಯೂಸ್ ಆಗ್ತದೆ ಮ್ಯಾಮ್. ಏನ್ ಕೆಲಸ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಇವತ್ತು. ಆಕ್ಚುಲಿ ಏನಾಯ್ತು ಗೊತ್ತಾ ಲೇಡೀಸ್, ಸಡನ್ ಆಗಿ ಕೊಳವೆ ಕೈ ಕಾಲ್ಗಳು ಆರ್ಡರ್ ಬಂದ್ಬಿಟ್ಟಿದೆ. ನಮ್ ರೆಗ್ಯುಲರ್ ಪ್ಯಾಟರ್ನ್ ಆದ್ರೆ ನಮ್ ಟೀಮ್ ಅವ್ರಿಗೆ ಏನು ಕನ್ಫ್ಯೂಷನ್ ಇಲ್ಲ. ನಂದೇನು ಲಿಂಕೇ ಇಲ್ದಿರಾ ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಬಟ್ ಕೊಳವೆ ಕೈ ಕಾಲ್ ಬಂದಾಗ ಏನಾಗುತ್ತೆ, ಈಗ ನೋಡಿ ಇದಕ್ಕೆ ಈಗ ಗೊತ್ತಾಯ್ತು ಹೋಲ್ಸ್ ಇಲ್ಲ ಅಂತ. ಹೋಲ್ಸ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಈಗ ನಾವು ಇದ್ 4 ಹೋಲ್ಸ್ ನ ಡ್ರಿಲ್ ಮಾಡಿಸ್ಕೊಂಡ್ ಬರ್ಬೇಕು. ಸೊ ಇದ್ರೊಂದಿಂದ ಕೆಲಸ ಪೆಂಡಿಂಗ್ ಇರುತ್ತೆ. ಅದಕ್ಕೆ ಸೆಪರೇಟ್ ಸ್ಟೆನ್ಸಿಲ್ ಇರತ್ತೆ. ಸೊ ಅದ್ರ ಕೆಲಸ ಅವ್ರು ಮಾಡ್ಕೊತಾರೆ. ಶಿಲ್ಪಾ, ವಾಟ್ ಎವರ್ ಇಟ್ ಈಸ್ ವಿ ವಿಲ್ ಡೂ. ಮಾಡೋಣ ಅಲ್ವಾ? ಸೊ ಶೋಭಾ ಅವರು ಇದಾರೆ, ನಮ್ ಟ್ರೆಂಡಿಂಗ್ ಶೋಭಾ. ಆಕ್ಚುಲಿ ಕೊಳವೆ ಕೈ ಕಾಲ್ ಬಂದ್ರೆ ನಮ್ ಶೋಭಾ ಅವರಿಗೆ ನಾವ್ ರೇಗಿಸ್ತಾ ಇರ್ತೀವಿ. ಯಾಕಂದ್ರೆ ಅವ್ರ ವಿಡಿಯೋ ವೈರಲ್ ಹೋದ್ಮೇಲೆನೆ ಇದು ಆರ್ಡರ್ಸ್ ಜಾಸ್ತಿ ಬರ್ತಿರೋದು. ಸೊ ಸಾಯಂಕಾಲದವರೆಗೂ ಇವತ್ತು ಸೆಮಿ ಡ್ರೇಪಿಂಗ್, ಸ್ಯಾರಿ ಪ್ರಿಪ್ಲೀಟಿಂಗ್, ಮತ್ತೆ ಅಪರ್ ಬಾಡಿ ಮಾಡೋದು, ಮತ್ತೆ ಫುಲ್ ಸ್ಯಾರಿ ಡ್ರೇಪಿಂಗ್ ಎಲ್ಲಾನು ಆರ್ಡರ್ಸ್ ಇದೆ. ಈ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಸ್ಯಾರಿ ಬಂದಿದೆ. ನೀವೆಲ್ಲ ನೋಡ್ತಾ ಹೋಗ್ರಿ ಬನ್ನಿ. ನೋಡಿ, ಸ್ಯಾರಿ ಪ್ರಿಪ್ಲೀಟಿಂಗ್ ಏನಿದೆಯೋ ಅದನ್ನ ಇಲ್ಲಿ ಮಾಡ್ತಾ ಇದಾರೆ. ಅದ್ರದ್ದು ಆಲ್ರೆಡಿ ಅಪ್ಪರ್ ಬಾಡಿ ರೆಡಿ ಇಟ್ಟಿದ್ದಾರೆ. ಸೊ ಅಪ್ಪರ್ ಬಾಡಿ ಸ್ಯಾರಿ ಪ್ರಿಪ್ಲೀಟಿಂಗ್ 2 ರೆಡಿ ಇಟ್ಟಿದ್ರೆ ನಾನು ಸುಪ್ರೀತಾ ಸೇರ್ಕೊಂಡು ಒಂದ್ 15 ನಿಮಿಷಕ್ಕೆ ಸೀರೆ ಉಡ್ಸಿಟ್ಟಿರ್ತೀನಿ. ಪ್ರತಿಯೊಂದು ಸ್ಟೈಲ್ ಯಾವ್ದು ಅಂತ ಹೇಳಿ ನೀಟಾಗಿ, ಯಾಕಂದ್ರೆ ಕೋಆರ್ಡಿನೇಷನ್ ಇಲ್ಲ ಅಂದ್ರೆ ಮತ್ತೆ ಒಂದು ರಾಂಗ್ ಸ್ಟೈಲ್ ಏನಾದ್ರು ಉಡ್ಸಿದ್ರೆ ನಮ್ಗೆ ಡಬಲ್ ಕೆಲಸ ಆಗ್ಬಿಡುತ್ತೆ. ಸೊ ಬೆಳಿಗ್ಗೆನೆ ಎಲ್ಲಾ ಸ್ಟೈಲ್ಸ್ ಕೋಆರ್ಡಿನೇಟ್ ಮಾಡ್ಬಿಟ್ಟು ಅವ್ರವ್ರದ್ರ ಮೇಲೆ ಬರ್ದಿಟ್ಬಿಟ್ಟಿದೀನಿ. ಸೊ ಉಡ್ಸಾದ್ಮೇಲೆ ಯಾವ ತರ ಫಿನಿಶಿಂಗ್ ಬರುತ್ತೆ ಅನ್ನೋದನ್ನ ಕೂಡ ಅಪ್ಡೇಟ್ ಮಾಡ್ತೀನಿ, ಚೆಕ್ ಮಾಡಿ. ಅಷ್ಟೊತ್ತಿಗಾಗಿದೆ ನಿಮ್ ಹೆಸರು ಬರೆದು ಕವರ್ ಅಲ್ಲಿ ಇಟ್ಟಿರ್ತೀನಿ ನಾನು. ಒಂದ್ಸತಿ ಕೇಳಿ ಮೇಳ. 6,800 ಮ್ಯಾಮ್. ದೇವಿ ಹೋಗಯಾ? ನಿಮ್ದು ಆಸ್ಟ್ರೇಲಿಯಾನ ಬೇಕು ಅಂದ್ರೆ ಆಸ್ಟ್ರೇಲಿಯಾ ತರಾನೇ ಮಾಡಿ ಕೊಡ್ತೀನಿ. ಇಲ್ಲ ಮ್ಯಾಮ್, ಕೌಚಾ ಸೆಟ್ಗೆ ನಿಮ್ಗೆ ಆಸ್ಟ್ರೇಲಿಯಾ ತರ ಬರಲ್ಲ. ಒಂದಿದೆ ತೋರಿಸ್ತೀನಿ ರೀ ಬೇಕಾರೆ ಕೌಚಾ ಸೆಟ್ ಹೆಂಗ್ ಬರುತ್ತೆ. ಕಚಡ ಇದರ ಹೇ ದೇಖೋ ನಾ ದೇವಿ. ನೀನ್ ಯೂಟ್ಯೂಬ್ ಹಿಂದೆನೆ ಬರ್ತಾ ಇರೋ ಮಕ್ಕಳೇ, ನಾನೇನು ಕೆಲಸ ಮಾಡೋದೇ ಬೇಡ್ವಾ? ಲೇಡೀಸ್ ನೋಡಿ, ಬೆಳಗ್ಗೆಯಿಂದ ಒಂದೇ ಸಮ ಮಾಡ್ತಾನೆ ಇದೀನಿ. ಆದ್ರೆ ಏನ್ ಮಾಡ್ತಿದೀನಿ ಏನ್ ಬಿಡ್ತಿದೀನಿ ಅನ್ನೋದು ಗೊತ್ತಾಗ್ತಾ ಇಲ್ಲ.
ಕಸ್ಟಮರ್ಸ್ ಮೇ ಬಿ ಇವತ್ತು ಸಾಟರ್ಡೆ ಇರೋದಕ್ಕೆ ವಾಕಿನ್ ತುಂಬಾ ಜನ ಬರ್ತಾ ಇದಾರೆ. ವಾಕಿನ್ ಅವ್ರಿಗೂ ಎಲ್ಲಾನು ಅಟೆಂಡ್ ಮಾಡ್ತಾ ಇದೀನಿ ಪ್ಯಾರಲಲ್. ಸೊ ಈಗ ಆಗ್ಲೇ 2:15. ಸೊ ಲಂಚ್ ಬ್ರೇಕ್ ತಗೋಬೇಕು. ಬೆಳಗ್ಗೆಯಿಂದ ಯಾಕೆ ಇವತ್ತು ವಾಕಿನ್ಸ್ ತುಂಬಾ ಜನ ಬಂದ್ರು ಅಂತ ಗೊತ್ತಿಲ್ಲ. ವಾಕಿನ್ಸ್ ಬರೋರು ದಯವಿಟ್ಟು ಒಂದು ಕಾಲ್ ಮಾಡಿ ಬನ್ನಿ. ಈಗೇನೋ ಸ್ಯಾರಿ ಟ್ರಿಪ್ಪಿಂಗ್ ಮಾಡ್ತಿದೀವಿ, ಸೊ ಎಲ್ಲರೂ ಅವೈಲೇಬಲ್ ಇರ್ತೀವಿ. ನೀವು ಬಂದಾಗ ನಾವ್ ಇಲ್ಲ ಅಂದ್ರೆ ನಿಮ್ಗೆ ತೊಂದರೆ ಆಗತ್ತೆ. ವಾಕಿನ್ಸ್ ಬರೋರು ಒಂದು ಕಾಲ್ ಮಾಡಿ ನಿಮ್ಗೆ ಏನ್ ಬೇಕು ಅದು ಅವೈಲೇಬಲ್ ಇದೆಯಾ ಚೆಕ್ ಮಾಡ್ಕೊಂಡ್ ಬನ್ನಿ ದಯವಿಟ್ಟು. ಈಗ ಲಂಚ್ ಬ್ರೇಕ್ ಆದ್ಮೇಲೆ ತಿರ್ಗಾ ಕೆಲಸ ಕಂಟಿನ್ಯೂ ಆಗುತ್ತೆ. ಸ್ಯಾರಿ ಪ್ಲೀಟಿಂಗ್ ನಡೀತಾನೆ ಇದೆ. ಆಲ್ಮೋಸ್ಟ್ ಎಲ್ಲಾ ಟೇಬಲ್ದು ಮುಗಿತಾ ಹರ್ಷು? ಪ್ಲೀಟಿಂಗ್ ಓಕೆ. 10 ಅಲ್ಲಪ್ಪ, ಇರೋ 20ಲಿ 4 ಆಗಿರೋದು. ಇನ್ 10 ಅಂದ್ರೆ ಇನ್ 6 ಏನ್ ಲೆಕ್ಕ? ಇನ್ನು ಕವರ್ ಅಲ್ಲಿ ಇದೆ 6. ಇದು ಹೆಂಗಿದೆ ಅಂದ್ರೆ ಇಲ್ಲಿ ಯಾರು ಒಬ್ರಿಗೊಬ್ರು ಮಾತಾಡಕ್ಕೂ ಟೈಮ್ ಇಲ್ದಿರೋ ಅಷ್ಟು ಬೆಳಗ್ಗೆಯಿಂದ ಕೆಲಸ ನಡೀತಾ ಇದೆ. ಅದ್ರಲ್ಲೂ ಜೋಕ್ಸ್ ಗಳಿಗಂತೂ ಏನು ಕಮ್ಮಿ ಇಲ್ಲ. ಸೊ ಇವತ್ತಿನ ಫುಲ್ ವ್ಲಾಗು ನಿಮ್ಗೂ ಫನ್ನಿ ಆಗಿರುತ್ತೆ. ನಮ್ ಟೀಮ್ ಅವರೆಲ್ಲ ಹೆಂಗ್ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ ಅನ್ನೋದು ನೋಡಿ. ಬಹುಶಃ ನಮ್ಗೆ ಏನಕ್ ಸ್ಟ್ರೈನ್ ಆಗಲ್ಲ, ಏನಕ್ ಸ್ಟ್ರೆಸ್ ಆಗಲ್ಲ ಅಂದ್ರೆ ಅದಕ್ಕೆ ಇದೇ ಕಾರಣ ಇರ್ಬೋದು. ಇದು ನನ್ನ ಫ್ರೆಂಡ್ ಆಶಾ ಅಂತ. ಅವಳು ಯಾವಾಗ್ಲೂ ರೇಗಿಸ್ತಾ ಇರ್ತೀನಿ, ಬಾರೆ ನೀನ್ ನನ್ ಜೊತೆ ಬಂದ್ರೆ ಆಕ್ಟಿವ್ ಮಾಡ್ತೀನಿ ಅಂತ. ಇವತ್ ಬೆಳಗ್ಗೆಯಿಂದ ಬಂದಿದ್ಕೆ ನಿಂಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗ್ ಅನ್ಸ್ತ ಆಶಾ? 8th ಸ್ಟ್ಯಾಂಡರ್ಡ್ ಇಂದ ಹೇಳ್ಕೊಡ್ತಾ ಇದ್ದಾಳೆ ಇಂಪ್ರೂವ್ ಆಗೋ. ನಾನ್ ಮಾತ್ರ ಆದ್ರೆ ನನ್ ಫ್ರೆಂಡ್ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾಳೆ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಕಡೆ. LKG ಇಂದ ನಾನು ಇವಳು ಫ್ರೆಂಡ್ಸ್. ಅವಳಷ್ಟು ತಲೆ ಯಾರಿಗೂ ನೋಡಿಲ್ಲ ಇದುವರೆಗೂ. ಇನ್ನೊಂದೇನ್ ಬೇಜಾರ್ ವಿಷಯ ಗೊತ್ತಾ? ಆಕ್ಚುಲಿ ಇವಳಿಗೆ 10th ಬೋರ್ಡ್ ಎಕ್ಸಾಮ್ಸ್ಗೆ ನಾನೇ ಸೋಷಿಯಲ್ ಹೇಳ್ಕೊಟ್ಟಿದ್ದು. ಹೇಳ್ಕೊಟ್ಟು ನನಗೆ ಕಮ್ಮಿ ಮಾರ್ಕ್ಸ್, ಹೇಳಿಸ್ಕೊಂಡು ಅವಳಿಗೆ ಜಾಸ್ತಿ ಮಾರ್ಕ್ಸ್. ಅದನ್ನ ಈಗಲೂ ರೇಗಿಸ್ತಾ ಇರ್ತೀನಿ, ಯಾಕಂದ್ರೆ ಅವಳು ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿತ್ತು, ನನ್ನ ಹ್ಯಾಂಡ್ ರೈಟಿಂಗ್ ಆವರೇಜ್ ಆಗಿತ್ತು. ಸೊ ನಾನ್ ಟೀಚರ್ ಆದ್ಮೇಲೆ ನನ್ನ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತಾ ಇರ್ತೀನಿ, ಹ್ಯಾಂಡ್ ರೈಟಿಂಗ್ ಕಾನ್ಸಂಟ್ರೇಟ್ ಮಾಡಿ ನಿಮ್ ಬೋರ್ಡ್ ಎಕ್ಸಾಮ್ಸ್ಗೆಲ್ಲಾನು ಅಂತ. ಆಶಾ ಯಾವಾಗ್ಲೂ ಅವಳ ಬಗ್ಗೆ ತಮಾಷೆ ಮಾಡ್ತೀನಿ. ನಿಷ್ಕಲ್ಮಶ ಮನ್ಸು ಇವಳ್ದು. ಒಂಥರ ನಾವು ಜೋಕ್ ಮಾಡಿದ್ರು ಅದನ್ನ ನೆಗೆಟಿವ್ ಆಗಿ ತಗೊಳಲ್ಲ. ಹಂಗಾಗಿನೇ ಇವಳ ಬಗ್ಗೆ ಜೋಕ್ಸ್ ಮಾಡೋದು ಜಾಸ್ತಿ. ಪ್ಯೂರ್ ಹಾರ್ಟೆಡ್ ಫ್ರೆಂಡ್. ನಾವಿಬ್ರು LKG ಇಂದ ಪರಿಚಯ, ಒಂದೇ ಏರಿಯಾ. PU ಕಾಲೇಜ್ ಕೂಡ ಸೇಮ್ ಕಾಲೇಜ್. ಅವಳು ಕಾಮರ್ಸ್ ಹೋದ್ಲು, ನಾನು ಸೈನ್ಸ್ ಹೋದೆ. ಇವತ್ತು ಅವರಿಬ್ರು ನನ್ನ ಭೇಟಿ ಮಾಡಕ್ ಬಂದಿದ್ರು. ಜೊತೆಲಿ ನನ್ ಮಕ್ಳು ಕೆಲಸ ಮಾಡ್ತಿದ್ ನೋಡಿ ನನ್ ಮಕ್ಳ ಜೊತೆ ಸೇರ್ಕೊಂಡು ಅವರು ಹೆಲ್ಪ್ ಮಾಡಿದ್ರು. ಫ್ರೆಂಡ್ಸ್ ಆರ್ ಲೈಕ್ ದಟ್ ಅಲ್ವಾ? ನನ್ ಫ್ರೆಂಡ್ ಬಿಸಿ ಇದ್ದಾಳೆ ಅಂದ್ರೆ ಅವರು ಕೈ ಜೋಡಿಸ್ತಾರೆ. ಸೊ ಇವತ್ತು ಒಂಥರ ಚೆನ್ನಾಗಿತ್ತು, ಎಲ್ಲರೂ ಮೀಟ್ ಆಗಿದ್ದು. ತುಂಬಾ ಖುಷಿ ಆಯ್ತು. ಈ ಮಟ್ಟದಲ್ಲಿ ಇದ್ದಾಳೆ ಅಂತ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ನಿನ್ನ ಮನ್ಸಿಂದ ಬರ್ತಿರೋ ಮಾತು ನಂಗೆ ಅರ್ಥ ಆಗ್ತಿದೆ ಆಶಾ. ಥ್ಯಾಂಕ್ ಯು ಸೋ ಮಚ್. ಸೊ ಪಾತ್ರೆ ಅಂತಿದ್ರಲ್ಲ, ಕೊನೆಗೂ ನಾನ್ ಆರ್ಡರ್ ಮಾಡಿರೋ ಅಂತ ಲಾಟ್ ಬಂದಿಲ್ಲ. ಬಟ್ ಇವತ್ತೇನು ಇಲ್ಲಿ ಪ್ಲೀಟಿಂಗು ಮತ್ತೆ ಮಾಡಿಸ್ಕೊಳ್ಳಿಕ್ಕೋಸ್ಕರ ಸ್ಲಾಟ್ ತಗೊಂಡ್ ಬುಕ್ ಮಾಡಿದ್ರು, ಅವ್ರಿಗಾರೆ ಬೇಕೇ ಬೇಕಂತ ಹೇಳಿ ಒಂದ್ 2-3 ಅಂಗಡಿದು ಕ್ಲಬ್ ಮಾಡಿ ನಾಳೆ ನಾಡಿದ್ಕೆ ಎಷ್ಟು ಬೇಕೋ ಅಷ್ಟು ವೆಸಲ್ಸ್ ಮಾತ್ರ ತರ್ಸಿದ್ದೀನಿ. ಸೊ ವೆಸಲ್ಸ್ ಬಂತು ಅಂತ ಎಲ್ಲರೂ ಬುಕ್ ಮಾಡ್ಕೊಳಕ್ ಹೋಗ್ಬಿಡಿ. ಪುನಃ ನಾನ್ ತರಿಸ್ತಿರೋ ಲಾಟ್ ಬಂದ ಮೇಲೆ ಎಲ್ಲರಿಗೂ ಇನ್ನೊಂದು ವಿಡಿಯೋಲಿ ತಿಳಿಸ್ತೀನಿ. ವೆಸಲ್, ಲೋಯರ್ ವೆಸಲ್ 2 ನಾಳೆ ನಾಡಿದ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ಟಾಕ್ ಬಂದಿದೆ. ಬೇಸಿಕ್ ಕಿಟ್ ತುಂಬಾ ಜನ ಏನ್ ಬುಕ್ ಮಾಡ್ಕೊಂಡಿದಿರೋ ಅವ್ರಿಗೆಲ್ಲ ಇನ್ನು ಬರ್ಬೇಕಿದೆ. ಸೊ ವೆಯ್ಟ್ ಮಾಡಿ, ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಹಾಯ್, ಈಗ ಈವ್ನಿಂಗ್ ಬೆಳಗ್ಗೆಯಿಂದ ಮಧ್ಯಾಹ್ನ ಮಾಡಿ ಒಂದ್ 2 ಅವರ್ ರೆಸ್ಟ್ ತಗೊಂಡು ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದಿದ್ದೀನಿ. ಮೇನ್ ನನ್ ರೈಟ್ ಹ್ಯಾಂಡ್ ಸುಪ್ರೀತಾ ಅವ್ರು ಬಂದಿದ್ದಾರೆ ಕುಣಿಗಲ್ಲಿಂದ. ಬೆಳಗ್ಗೆಯಿಂದ ಡೆಸ್ಪಿರೇಟ್ ಆಗಿ ಕಾಯ್ತಿದೆ ಮಗಳೇ ನಿನಗೆ. ಸೊ ನೋಡಿ, ಈಗ ನಾವಿಬ್ರು ಸೇರ್ಕೊಂಡು ಹೆಂಗೆ ಜಾದು ಮಾಡ್ತೀವಿ ಅಂತ. ಕರೆಕ್ಟ್? ಎಲ್ಲ ಅಪ್ಪರ್ ಬಾಡಿ ಸ್ಯಾರಿ ಪ್ಲೀಟಿಂಗ್ ಆಲ್ಮೋಸ್ಟ್ ರೆಡಿ ಇದೆ. ಅವಳು ಇವತ್ತು ನಗ್ತಾ ಇದ್ಲು, ಅಕ್ಕ ನನಗ್ ಬೋರ್ಡು ಇಟ್ಬಿಟ್ಟಿದ್ಯಲ್ಲ ಅಕ್ಕ, ಈಸಿ ಆಗೋಯ್ತು ಉಡ್ಸೋದಕ್ಕೆ ಅಂತ. ಸೊ ಎಲ್ಲದಕ್ಕೂ ಬೋರ್ಡ್ ಇಟ್ಟಿದೀನಿ. ಈಗ 2 ಟೇಬಲ್ ಬಂತು. ಆಕ್ಚುಲಿ ಲಾಸ್ಟ್ ಮೂಮೆಂಟ್ ಇನ್ನಿಬ್ರು ಆಡ್ ಆದ್ರು. ಸೊ ಎಲ್ಲಾನು ಅರೇಂಜ್ ಮಾಡ್ತಾ ಹೇಗೆ ನಾವು ಸೆಮಿ ಡ್ರೇಪಿಂಗ್ ಮಾಡ್ತೀವಿ, ಹೇಗೆ ಬೇರೆ ಸ್ಟೈಲ್ ಉಡಿಸ್ತೀವಿ ಅಪ್ಡೇಟ್ ಮಾಡ್ತಾ ಹೋಗಿ. ಇದರಿಂದ ನಿಮ್ಗೆ ಕೇಳ್ಕೊಳ್ಳೋದು ಬಂದೆ, ದಯವಿಟ್ಟು ಲಾಸ್ಟ್ ಮೂಮೆಂಟ್ ತನಕ ಯಾರು ವೆಯ್ಟ್ ಮಾಡಬೇಡಿ. ನಿಮ್ಗೆ ಏನಾದ್ರು ಡ್ರೇಪಿಂಗ್ ಸರ್ವಿಸ್ ಬೇಕು ಅಂದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ. 3rd, 4th, 5th ಗೆ ಎಲ್ಲಾ ಸ್ಲಾಟ್ಸ್ ಬುಕ್ ಆಗಿದೆ, ಮತ್ತೆ 19th ಗೂ ಎಲ್ಲಾ ಸ್ಲಾಟ್ಸ್ ಬುಕ್ ಆಗಿದೆ. ಸೊ ಮಧ್ಯದ್ದು 7th ಇಂದ 18th ವರೆಗೂ ಎಲ್ಲಾ ಸ್ಲಾಟ್ಸ್ ಫುಲ್ ಖಾಲಿ ಇದೆ. ಯಾರ್ ಬೇಕಾದ್ರೂ ಬುಕ್ ಮಾಡ್ಕೊ. ನೋಡಿ ಈ ಸ್ಯಾರಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಲ್ಲ. ನಮ್ ಟೀಮ್ ಅವ್ರು ಎಲ್ಲರಿಗೂ ಇಷ್ಟ ಆಯ್ತು. ಒಂಥರ ಪರ್ಪಲ್ ಗೆ ಮ್ಯಾಂಗೋ ಎಲ್ಲೋ ಬಾರ್ಡರ್ ನೋಡಿದ ತಕ್ಷಣ 3 ಜನಕ್ಕೂ ಇಷ್ಟ ಆಯ್ತು. ಇದು ನನ್ನ ಸ್ಟೂಡೆಂಟ್ ಆಕ್ಚುಲಿ ಕೊಟ್ಟಿರೋದು ಉಡ್ಸೋದಿಕ್ಕೆ. ಸೊ ಅವ್ರನ್ನ ರಿಕ್ವೆಸ್ಟ್ ಮಾಡ್ಬೇಕು, ಈ ಕಾಂಬಿನೇಷನ್ ಇನ್ನೊಂದ್ ಪೀಸ್ ಸಿಗತ್ತಾ ಅಂತ, ಅಥವಾ ಎಲ್ಲಿ ತಗೊಂಡ್ರು ಅಂತ ಕೇಳ್ಬೇಕು. ಸೊ ಈಗ ಈ ಸೀರೆ ಹಿಡಿದ್ರೆ ಲಾಸ್ಟಾ
ಸ್ಯಾರಿ ಪ್ರಿಪ್ಲೀಟಿಂಗ್ ಸುಪ್ರೀತಾ ಎಲ್ಲಾನು ಆಯ್ತಾ? ಸೊ ಈಗ ಸ್ಯಾರಿ ಪ್ರಿಪ್ಲೀಟಿಂಗ್ ಲಾಸ್ಟ್ ಅಲ್ಲಿ ಇದೀವಿ. ಇನ್ನು ಅಪ್ಪರ್ ಬಾಡಿ ತುಂಬಾ ಇದೆ. ನನ್ ದೊಡ್ಡ ಮಗಳು ಬಂದ ಮೇಲೆ ಅವಳು ಶಿರೀಷಾ ಎಲ್ಲ ಸೇರಿ ಹಿಡಿಬೇಕಾಗತ್ತೆ. ಸೊ ಒನ್ಸ್ ಈ ಸ್ಯಾರಿ ಫುಲ್ ಪ್ರಿಪ್ಲೀಟಿಂಗ್ ಆದ್ಮೇಲೆ ಎಲ್ಲಾನು ಉಡ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಹುಶಃ ಇವತ್ತು ಬರೀ ಸೆಮಿ ಡ್ರೇಪಿಂಗ್ ಯಾರ್ಯಾರು ಮಾಡಿಸ್ಕೋತಾರೋ ಅವ್ರದ್ ಮಾತ್ರ ಹಿಡಿತೀವಿ. ಫುಲ್ ಡ್ರೇಪಿಂಗ್ ಎಲ್ಲ ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಇನ್ನ ಒಂದ್ ಕಾಲೇಜ್ ಮೇಟ್ ಮಂಜುಶ್ರೀ, ಇವಳ್ದು ನಂದು ಬಾಂಡಿಂಗ್ 25 ಇಯರ್ಸ್ ಇಂದ. ಇವತ್ತು ಏನ್ ಲಕ್ಕಿ ಅಂದ್ರೆ ನನ್ ಸ್ಕೂಲ್ ಫ್ರೆಂಡ್ಸು, ನನ್ ಕಾಲೇಜ್ ಫ್ರೆಂಡ್ಸು. ಆಗಸ್ಟ್ ಫಸ್ಟ್ ಸಂಡೇ ಫ್ರೆಂಡ್ಶಿಪ್ ಡೇ ಅಲ್ವಾ, ಕೋ ಇನ್ಸಿಡೆಂಟ್ ಆಗಿ ಮೀಟ್ ಆಗ್ಬಿಟ್ಟಿದೀವಿ ಅಲ್ವಾ? ಒಂದಿನ ಅಡ್ವಾನ್ಸ್ ಆಗಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು ಸೋ ಮಚ್. ಸೊ ಬಂದು ಬರೀ ಕೈಲಿ ಹೋಗಕ್ಕಂತೂ ಮನ್ಸಾಗ್ಲಿಲ್ಲ. ತುಂಬಾ ಮೆಟೀರಿಯಲ್ಸ್ ಮತ್ತೆ ಎಷ್ಟೊಂದ್ ಚೆನ್ನಾಗಿರೋ ಡೆಕೋರೇಟಿವ್ ಐಟಮ್ಸ್ ಇತ್ತು. ಸೊ ಅದನ್ನು ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಫ್ರೆಂಡ್ನು ಮೀಟ್ ಮಾಡ್ದಂಗಾಯ್ತು, ಕೆಲಸಕ್ಕೆ ಶಾಪಿಂಗ್ ಮಾಡ್ದಂಗೂ ಆಯ್ತು. ಆಕ್ಚುಲಿ ಮಂಜು ಇರೋದು ತುಂಬಾ ದೂರ, ಬನ್ನೇರ್ಘಟ್ಟ ರೋಡು. ಸೊ ಅವಳು ಸ್ಯಾರಿ ಪ್ರಿಪ್ಲೀಟಿಂಗ್ ಸರ್ವಿಸ್ ಬೇಕು ಅಂದ್ರು, ಕಳ್ಸು ಆರಾಮಾಗಿ ಇಲ್ಲಿ ಮಾಡಿಸ್, ನಾ ಕಳಿಸ್ತೀನಿ ಅಂದ್ರೆ. ಹೆಂಗಿರೋ ಅವಳು ನೆಕ್ಸ್ಟ್ ವೀಕ್ ಬೇರೆ ಅಂತೆ, ಹಬ್ಬದ್ ಮುಗ್ದಿದ್ ನೆಕ್ಸ್ಟ್ ವೀಕ್, ಅದು ಇನ್ನೂ ಆರಾಮ ಇರ್ತೀವಿ ನಾವು. ಸೊ ಆ ಸರ್ವಿಸ್ ನಮ್ಮ ಹತ್ರ ತಗೊಂಡ್ರೆ ಅವಳು ಎಲ್ಲಿ ಇದ್ದಾಳೋ ಅಲ್ಲಿ ಎಲ್ಲರಿಗೂ ಅದು ಪಬ್ಲಿಸಿಟಿ ಆಗತ್ತೆ. ಸೊ ದಟ್ ಇಸ್ ಮ್ಯೂಚುವಲ್ ಬೆನಿಫಿಟ್ ಫಾರ್ ಬೋತ್ ಆಫ್ ಅಸ್. ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಲೋವರ್ ವೆಸಲ್ ಅಷ್ಟೇ ಇವತ್ತು ಡಿಮ್ಯಾಂಡ್ ಇದ್ದಿದ್ದು. ಅಪ್ಪರ್ ವೆಸಲ್ಸ್ ಎಲ್ಲ ಹೆಂಗಿದ್ರು ಗಾಡಿ ಬರ್ತಾ ಇದೆಯಲ್ಲ ಅಂತ ತರಿಸ್ಬಿಟ್ಟೆ. ಲೋವರ್ ವೆಸಲ್ಸ್ ಬಂದಿಲ್ಲ, ಅದು ಸಿಗ್ತಾ ಇಲ್ಲ. ಸೊ ಇದನ್ನೆಲ್ಲ ಈಗ ಮೇಲ್ ಇಡಿಸ್ತಾ ಇದೀನಿ. ಬೆಳಗ್ಗೆಯಿಂದ ಹೇಳ್ತಾ ಇದ್ದೆ ಏನೇನ್ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿ. ಇವತ್ತು ತುಂಬಾ ನನ್ಗೆ ಮೈಂಡ್ ಫ್ರೆಶ್, ಖುಷಿ ಅನ್ಸಿದೆ. ಏನಕ್ಕೆ ಅಂದ್ರೆ ನನ್ನ ಫ್ರೆಂಡ್ಸ್, ನನ್ನ ಸ್ಕೂಲ್ ಫ್ರೆಂಡ್ಸ್ ಅದ್ ಆಶಾ ಮತ್ತೆ ಗುಣ ಬಂದಿದ್ರು. ಅದಲ್ದೆ ನನ್ನ ಕಾಲೇಜ್ ಫ್ರೆಂಡ್ ಅದ್ ಮಂಜುಶ್ರೀ ಕೂಡ ಬಂದಿದ್ಲು. ಫ್ರೆಂಡ್ಸ್ ಹೆಂಗೆ ಅಂದ್ರೆ ಒಂಥರ ಬಂದ್ ಹೋದ್ರೆ ಸಾಕು, ವಿ ವಿಲ್ ಫೀಲ್ ದಟ್ ಕೂಲ್ ಬ್ರೀಸ್. ಕೆಲವೊಂದು ಯಾರ ಹತ್ರನೂ ಹೇಳ್ಕೊಳಕ್ ಆಗಿರೋದು ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಬೋದು ಅಂತಾರಲ್ಲ. ಮೀನ್ಸ್ ವಿ ವಿಲ್ ಆಲ್ಸೋ ಬಿಕಮ್ ಆ ಏಜ್ ಹೋಗ್ಬಿಡ್ತೀವಿ. ವಿ ವಿಲ್ ಗೆಟ್ ಲಾಟ್ ಆಫ್ ಮೆಮೊರೀಸ್ ಅಂತ. ಅವ್ರಿಗೆ 3 ಜನನು ಮೀಟ್ ಆಗಿ ತುಂಬಾ ದಿನ ಆಗಿತ್ತು. ಸೊ ಮೀಟ್ ಮಾಡಿ ನಂಗೆ ತುಂಬಾ ಖುಷಿ ಕೊಡ್ತು. ಬಟ್ ಅಫ್ಕೋರ್ಸ್ ಅವ್ರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಕ್ ಆಗಿಲ್ಲ, ಬಿಸಿ ಸ್ಕೆಡ್ಯೂಲ್ ಇದ್ದಿದ್ದಕ್ಕೆ. ಸೊ ಅವ್ರು ಕೂಡ ನನ್ ಜೊತೆ ಸೇರ್ಕೊಂಡು ಇವತ್ ಸ್ಯಾರಿ ಪ್ರಿಪ್ಲೀಟಿಂಗ್ ಮಾಡಿದ್ರು, ಅಪ್ಪರ್ ಬಾಡಿ ಮಾಡಿದ್ರು. ಹೋಗ್ಬೇಕಾರೆ ಯಪ್ಪ ಹೆಂಗಿದೆಲ್ಲ ಹ್ಯಾಂಡಲ್ ಮಾಡ್ತೀಯ ಮಂಜು ಅಂತಂದ್ರು. ಅವ್ರಿಗೆಲ್ಲ ನಾನು ಅಂದ್ರೆ ಒಂದ್ ಪ್ರೌಡ್ ಫೀಲ್ ಅಂತೆ. ದೇ ವರ್ ಶೇರಿಂಗ್ ದಟ್ ವಿತ್ ಮೀ. ನಮ್ ರಿಲೇಟಿವ್ಸ್ ಗೆಲ್ಲ ಹೇಳ್ತೀವಿ ಶಿ ಇಸ್ ಮೈ ಫ್ರೆಂಡ್ ಅಂತ ಅಂತಿದ್ರು. ಅವೆಲ್ಲ ಕೇಳ್ದಂಗ್ ನಂಗೆ ಕಣ್ಣಲ್ಲಿ ನೀರೇ ಬಂತು ಇವತ್ತು. ಫ್ರೆಂಡ್ಸ್ ಆರ್ ಆಲ್ವೇಸ್ ಫ್ರೆಂಡ್ಸ್, ಅಪ್ ಐ ಲೋ ಅನ್ನೋದು ಇರೋದಿಲ್ಲ. ಅವ್ರ ಹತ್ರ ಮುಕ್ತವಾಗಿ ಮಾತಾಡುವಾಗ ಈ ತರ ಚರ್ಚೆ ಮಾಡಿದ್ರು. ಐ ಫೆಲ್ಟ್ ವೆರಿ ಹ್ಯಾಪಿ. ಐ ಆಮ್ ಆಲ್ಸೋ ಪ್ರೌಡ್ ಆಫ್ ಮೈ ಫ್ರೆಂಡ್ಸ್. ಬನ್ನಿ ಯಾರ್ಯಾರು ಯಾವ್ದಾವ್ದು ಸರ್ವಿಸ್ ತಗೋತಿದಾರೆ ಅಂತ ಹೇಳ್ತಾ ಹೋಗ್ತೀನಿ. ಬಚ್ಚಿನ ನೋಡಿ, ಇವ್ರು ಬಂದು ಈ ಟೇಬಲ್ ಅವರು ಮತ್ತೆ ಈ ಟೇಬಲ್ ಅವರು ದರ್ಬಾರ್ ಸ್ಟೈಲ್ ಉಡ್ಸ್ಕೊಂತ ಇದಾರೆ. ಈ 4 ಟೇಬಲ್ ಆಕ್ಚುಲಿ ದರ್ಬಾರ್. ಈ ಸತಿ ತುಂಬಾ ಜನ ದರ್ಬಾರ್ ಸ್ಟೈಲ್ ಉಡ್ಸ್ಕೊಂತ ಇದಾರೆ. ಸ್ಯಾರಿ ಕಾಂಬಿನೇಷನ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನೋಡ್ತಾ ಇದ್ರೆ ಎಲ್ಲಾನು ಆಸೆ ಆಗುತ್ತೆ. ದರ್ಬಾರ್ ಸ್ಟೈಲ್ ಈ ಕಲರ್ಲಿ ಸಖತ್ತಾಗಿ ಕಾಣಿಸುತ್ತೆ. ಸೊ ಇವ್ರು ಕೊಟ್ಟಿದ್ ಬಂದು ಅಪ್ಪರ್ ಬಾಡಿ ಅಂಡ್ ಪ್ರಿಪ್ಲೀಟಿಂಗ್ ಗೆ ಆಲ್ಮೋಸ್ಟ್ ಮುಗ್ದಿದೆ. ಸೊ ನಾಳೆ ಬಂದು ಇವ್ರು ಇಸ್ಕೊಂಡು ಹೋಗ್ಬೋದು. ಇದು ಬಂದು ಸೆಮಿ ಡ್ರೇಪಿಂಗ್. ಸೆಮಿ ಡ್ರೇಪಿಂಗ್ ಗೆ ನಿಮ್ಗೆ ಅಪ್ಪರ್ ಬಾಡಿ ಇಡ್ಬೇಕು. ನೋಡಿ ಅಲ್ಲಿ ಮಾಡ್ತಾ ಇದಾರಲ್ಲ ನನ್ ಮಗಳು ಮತ್ತೆ ಶಿರೀಷಾ ಅಪ್ಪರ್ ಬಾಡಿ ಮಾಡ್ತಾ ಇದಾರೆ. ಈ ತರ ಇರತ್ತೆ ಇದು ಸರ್ವಿಸ್. ಅಪ್ಪರ್ ಬಾಡಿ ಮಾಡೋದಿರಲ್ಲಿ ಹರ್ಷು, ಶಿರೀಷಾ ಮತ್ತೆ ನನ್ ಚಿಕ್ಕ ಮಗಳು ದಶಮಿ ಮತ್ತೆ ಶಿಲ್ಪಾ, ನನ್ನ ಕುಕ್ ಏನಿದಾರೋ ಅವ್ರೆಲ್ಲಾರು ಅಪ್ಪರ್ ಬಾಡಿ ಮಾಡ್ತಾರೆ. ಸ್ಯಾರಿ ಪ್ರಿಪ್ಲೀಟಿಂಗು ನಾನು, ಸುಪ್ರೀತಾ ಮತ್ತೆ ಶೋಭಾ ಅವ್ರು ಮಾಡ್ಕೊಂಡ್ವಿ ಇವತ್ತು. ಇದೆರಡನ್ನು ಸೆಮಿ ಡ್ರೇಪಿಂಗ್ ಬಂದಿರೋದು. ಸೊ ಸುಪ್ರೀತಾ ಇದು ಸೆಮಿ ಡ್ರೇಪಿಂಗ್ ಮಾಡ್ತಿದ್ದಾಳೆ. ಈ ಸ್ಯಾರಿನೂ ಅಷ್ಟೇ ವೈಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಹಬ್ಬಕ್ಕೆ ಯೂಶಲಿ ನಾವು ವೈಟ್ ಹೆಸಿಟೇಟ್ ಮಾಡ್ತೀವಿ ತೊಗೊಳೋದಕ್ಕೆ, ಬಟ್ ಅವ್ರು ವೈಟ್ ಬೇಕು ಅಂತಾನೆ ತಗೊಂಡ್ರಂತೆ. ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್. ಇದು ಸೆಮಿ ಡ್ರೇಪಿಂಗ್ ಆಗಿದೆ. ನೋಡಿ ಈ ತರ ಸ್ಮಾಲ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಬಂದಾಗ ನೀವು ಮಾರ್ಕೆಟ್ ಅಲ್ಲಿ ತಗೊಂಡ್ರು ತೊಂದ್ರೆ ಇಲ್ಲ. ಸ್ವಲ್ಪ ಬಿಗ್ ಸೈಜ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ತಗೊಳ್ಳಿ, ಲುಕ್ ಚೆನ್ನಾಗಿರತ್ತೆ ಅವಾಗ. ಸೊ ಇದು ರೆಡಿ ಆಗಿದೆ. ಇವರಿಬ್ರು ಬಂದು ಅವಾಗ್ಲೇ ಪ್ರಿಪ್ಲೀಟ್ ಮಾಡುವಾಗ ತೋರ್ಸದ್ನಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂತ. ಇವರು ಮತ್ತೆ ಅತ್ ಕಡೆ ರಮ್ಯಾ ಅಂತ ಹೇಳಿ ಅವರು ರೆಗ್ಯುಲರ್ 3 ವರ್ಷದಿಂದ ನನ್ನ ಹತ್ರನೇ ಉಡ್ಸ್ಕೊತಾ ಇದಾರೆ. ಸೊ ರಮ್ಯಾ ಅವ್ರದ್ದು ಮತ್ತೆ ಇವ್ರದ್ದು ಬಂದು ವಸುಂಧರಾ ಸ್ಟೈಲ್ ಡ್ರೇಪಿಂಗ್. ಸೊ ವಸುಂಧರಾ ಆಯ್ತು. ಇವ್ರದ್ದು ಬಂದು ಇವ್ರ ಮನೇಲಿ ಮೂನ್ ಇದೆಯಂತೆ. ಸೊ ನಂಗೆ ಶ್ರೀನಿಕಾ ಮಯೂರಿ ಮಾಡ್ಕೊಡಿ ಮೇಡಮ್, ನಾನು ಮೂನ್ ಮೇಲೆ ಮನೆ ಇಟ್ಟು ಉಡ್ಸ್ಕೊತೀನಿ ಅಂತ ಹೇಳಿದ್ರು. ಸೊ ಇದು ಶ್ರೀನಿಕಾ ಮಯೂರಿ. ಇದು ಬಂದು ಟೆಂಪಲ್ ಸ್ಟೈಲ್, ನಮ್ ರೆಗ್ಯುಲರ್ ಟೆಂಪಲ್ ಸ್ಟೈಲ್ ಇರುತ್ತೆ. ಸೊ ಇಷ್ಟು ಬಂದು ಮಂಡೇಗಿರುವಂತ ಆರ್ಡರ್ಸ್. ಸೊ 2 days ಮುಂಚೆ ಏನ್ ತಂದ್ಕೊಟ್ಟಿದ್ದಾರೆ, ನಾವು ಸ್ಯಾರೀಸ್ ನ ಈ ತರ ಪ್ರೀಪ್ಲೀಟ್ ಮಾಡಿ ಕಟ್ಟಿ ಇಟ್ಟಾಗ ಮಂಡೇ ನಾವು ಉಡ್ಸ್ಬೇಕಾದ್ರೆ ಅಥವಾ ನಾಳೆ ನಾವು ಉಡ್ಸ್ಬೇಕಾದ್ರೆ ಫ್ಲೀಟ್ಸ್ ನಮ್ಗೆ ನೀಟಾಗಿ ಕೂತ್ಕೊಳ್ಳುತ್ತೆ, ನಮಗ್ ಕಷ್ಟ ಕೊಡೋದಿಲ್ಲ. ಸೊ ಇದಕ್ಕೋಸ್ಕರನೇ ನಾನು 2 days ಮುಂಚೆ ಐಟಮ್ಸ್ ನ, ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು 10th ಸ್ಲಾಟ್ ತಗೊಂಡಿದ್ದೀರಾ ಅಂದ್ರೆ 2 days ಮುಂಚೆ 8th ನಮ್ಗೆ ಐಟಮ್ಸ್ ತಂದ್ಕೊಡ್ಬೇಕು ಅಂತ ಹೇಳೋದು ಇದೇ ಉದ್ದೇಶಕ್ಕೆ. ಯಾಕಂದ್ರೆ ಸೀರೆ ಪ್ರಿಪ್ಲೀಟ್ ಮಾಡಿ ಈ ತರ ಒಂದು ಅಪ್ಪರ್ ಬಾಡಿ ಮಾಡಿ ಇಟ್ಟಾಗ ಸೀರೆ ಉಡ್ಸೋದು ನಮ್ಗೆ ಈಸಿ ಆಗತ್ತೆ. ಅವಾಗ್ಲೇ ಪ್ರತಿಯೊಂದು ಮಾಡಿದಾಗ ಸೇಮ್ ಡೇ ನಮ್ಗೆ ಡಿಸ್ಪ್ಯಾಚ್ ಮಾಡೋದು ಕಷ್ಟ ಆಗತ್ತೆ. ಸೊ
ಸ್ಲಾಟ್ಸ್ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಯಾರ್ಯಾರು ಬುಕ್ ಮಾಡಿದಿರೋ ಎಲ್ಲರೂ ಐಟಮ್ಸ್ ನಾಳೆ ತಂದ್ಕೊಡ್ತಿದ್ದಾರೆ. ಇವತ್ತು ನಾಳೆ ಎಲ್ಲ ವೆಡ್ನೆಸ್ಡೇ ವರ್ಗೂ ಇರೋ ಆರ್ಡರ್ಸ್ ನ ಡಿಸ್ಪ್ಯಾಚ್ ಮಾಡ್ಕೋತೀವಿ. ಅದಾದ್ಮೇಲೆ ನೆಕ್ಸ್ಟ್ ವೀಕ್ ತಿರ್ಗಾ ಸಾಟರ್ಡೆ ಸಂಡೇಗೆ ನಾವು ಕ್ಲಬ್ ಮಾಡ್ಕೊಂಡು ಎಲ್ಲಾನು ಒಟ್ಟಿಗೆ ಮಾಡ್ತೀವಿ. ಸೊ ಇಷ್ಟು ಡಿಸ್ಪ್ಯಾಚ್ ಆದ್ಮೇಲೆನೆ ತಿರ್ಗಾ ನೆಕ್ಸ್ಟ್ ಆರ್ಡರ್ಸ್ ತೊಳೋದು. ಯಾಕಂದ್ರೆ ಉಡ್ಸಾದ್ಮೇಲೆ ನಮ್ಗೆ ದೇವ್ರನ್ನ ಕೆಳಗಿಡ್ಲಿಕ್ಕೆ ಇಷ್ಟ ಆಗಲ್ಲ. ಸೊ ಹಂಗಾಗಿನೇ ನಾನು ಇರ್ಲಿ ಅಂತ ಹೇಳಿ ಪೆಟ್ಟಿಗೆಗಳನ್ನು ತರಿಸಿರೋದು. ಹಂಗೇನಾದ್ರೂ ಈ ಟೇಬಲ್ ಎಲ್ಲ ಫುಲ್ ಆಯ್ತು ಅಂದ್ರೂ ಕೆಳಗಂತೂ ಇಡ್ಲಿಕ್ಕೆ ಆಗಲ್ಲ. ಸೊ ಪೆಟ್ಟಿಗೆ ಮೇಲಾದ್ರೂ ನಾವು ಇಟ್ಕೊಂಡು ಹೋಗ್ಬೋದು ಅಂತ ಹೇಳಿ. ಬಟ್ ನನ್ನ ಕ್ಲೈಂಟ್ಸ್ ಎಲ್ಲ ಎಷ್ಟು ಕೋಆಪರೇಟಿವ್ ಅಂದ್ರೆ 2 ದಿನ ಮುಂಚೆ ಕೊಡ್ಬೇಕು ಅಂದ್ರು ತಂದ್ಕೊಟ್ಟಿರೋರು ಇದಾರೆ. 3-4 ದಿನ ಮುಂಚೆ ಕೊಡಿ ಮ್ಯಾಮ್, ನಾವ್ ಇವತ್ತು ಫ್ರೀ ಇದೀವಿ ಅಂದ್ರು ಕೊಡೋರಿದ್ದಾರೆ. ಮ್ಯಾಮ್ ಜಾಗ ಇಲ್ಲ ಪ್ಲೀಸ್ ಎತ್ಕೊಡೋಗಿ ಅಂದ್ರು ಎತ್ಕೊಂಡು ಹೋಗ್ತಾರೆ. ಐ ಫೀಲ್ ಸೋ ಬ್ಲೆಸ್ ಟು ಗೆಟ್ ಸಚ್ ಅ ಜಿನೈನ್ ಕ್ಲೈಂಟ್ಸ್. ಶ್ರೀನಿಕಾ ಕ್ರಿಯೇಷನ್ಸ್ಗೆ ಕೋಆರ್ಡಿನೇಷನ್ ಮತ್ತೆ ಟ್ರಸ್ಟ್ ಇಸ್ ದ ಮೈನ್ ಸ್ಟ್ರೆಂತ್. ಅದನ್ನ ಖಂಡಿತ ನಾನು ಕಾಪಾಡ್ಕೋತೀನಿ. ಮತ್ತೆ ಐ ವಿಲ್ ಗೆಟ್ ಇಟ್ ಇನ್ ಅ ವೆರಿ ಆರ್ಗನೈಸಿಂಗ್ ವೇ. ಈಗ ನೋಡಿ 250-300 ಜನಕ್ಕೆ ಸೀರೆ ಉಡ್ಸ್ಕೊಡೋದು ಅಂದ್ರೆ ಇಟ್ ಇಸ್ ನಾಟ್ ಅ ವೆರಿ ಈಸಿ ಟಾಸ್ಕ್ ಆಯ್ತಾ. ಮ್ಯಾನ್ಯುಯಲಿ ಮೇಂಟೈನ್ ಮಾಡ್ಬೇಕಾಗತ್ತೆ. ನಾನು ಕ್ಲಿಯರ್ ಆಗಿ ಒಂದು ವಿಡಿಯೋ ಹಾಕಿದೀನಿ 8 ಐಟಮ್ ನೀವು ತಂದ್ಕೊಡ್ಬೇಕು ಅಂತ ಹೇಳಿ. ಕೆಲವರ 8 ಐಟಮ್ ಅಲ್ಲಿ 1-2-3 ನನ್ನ ಹತ್ರನೇ ಬುಕ್ ಮಾಡಿರ್ತಾರೆ. ಸೊ ನನ್ನ ಹತ್ರ ಏನ್ ಬುಕ್ ಮಾಡಿದ್ದಾರೆ ಅಂತ ನಾನು ಬರ್ದಿಟ್ಕೋಬೇಕು. ಮತ್ತೆ ಅವ್ರು ತಂದಾಗ 8 ಐಟಮ್ ಅಲ್ಲಿ ನಂದು ಯಾವ್ದು ಆಡ್ ಮಾಡ್ಬೇಕು, ಅವ್ರು ಯಾರು ತಂದ್ಕೊಟ್ಟಿದ್ದಾರೆ ಅಂತ ನೋಟ್ ಮಾಡ್ಬೇಕು. ಇಟ್ ಇಸ್ ನಾಟ್ ಎ ಈಸಿ ಪ್ರೊಸೀಜರ್. ನಾವಿಲ್ಲಿ ಸೇವ್ ಮಾಡೋದು ಒಂದೇ, ಟ್ರಾನ್ಸ್ಪೋರ್ಟೇಷನ್ ಮಾಡುವಂತ ಟೈಮ್. ಹೋಮ್ ಸರ್ವಿಸ್ ಹೋಗದೆ ಇರೋದ್ರಿಂದ ನಮಗೆ ಟ್ರಾನ್ಸ್ಪೋರ್ಟೇಷನ್ ಟೈಮ್ ಖಂಡಿತ ಸೇವ್ ಆಗತ್ತೆ. ಸೊ ಇಲ್ಲೇನ್ ನಾವು ಒಂದ್ ದಿನಕ್ಕೆ 10-15 ಸೀರೆ ಉಡಿಸ್ತೀವೋ, ನಾವೇನಾದ್ರು ಹೋಮ್ ಸರ್ವಿಸ್ ಅಂತ ತಗೊಂಡ್ರೆ ನಾವು 3-4 ಕೂಡ ಕಂಪ್ಲೀಟ್ ಮಾಡಕ್ಕಾಗಲ್ಲ. ವೈಟ್ ಫೀಲ್ಡ್, KR ಪುರಂ ಕಡೆ ಎಲ್ಲ ಹೋಗ್ಬಿಟ್ರೆ ಒಂದೊಂದು ಉಡ್ಸೋದಿಕ್ಕೆ ನಮ್ಗೆ ಆಲ್ಮೋಸ್ಟ್ 1 ದಿನ ಬೇಕಾಗತ್ತೆ. ಮತ್ತೆ ನನಗೆ ಲಿಟ್ರಲಿ ಹೋಮ್ ಸರ್ವಿಸಸ್ ಅಷ್ಟು ಕಂಫರ್ಟೇಬಲ್ ಇಲ್ಲ. ಸೊ ಇಲ್ಲಿ ನಾವು ನೀವ್ ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ತರ ಸ್ಟೈಲ್ ಆಗ್ಲಿ, ನಿಮಗೆ ಯಾವ ತರ ಬೇಕೋ ಆ ತರ ಕಂಫರ್ಟೇಬಲ್ ಆಗಿ ಉಡ್ಸ್ಕೊಡ್ತೀವಿ. ನಿಮಗೆ ಒಂದೇ ನೀವು ಕ್ಯಾರಿ ಮಾಡ್ಬೇಕಾಗಿರೋದ್ರಿಂದ ದಯವಿಟ್ಟು ಕೋಆಪರೇಟ್ ಮಾಡಿ. ನಾನೇ ಇಲ್ಲಿ ಇನ್ವಾಲ್ವ್ ಆಗಿ ನನ್ನ ಅಂಡರ್ ಗೈಡೆನ್ಸ್ ಅಲ್ಲೇ ಪ್ರತಿಯೊಂದು ಆಗೋದ್ರಿಂದ ನಿಮ್ಗೆ ಸರ್ವಿಸ್ ಬಗ್ಗೆ ಪಕ್ಕಾ ಕ್ವಾಲಿಟಿ ಇರುತ್ತೆ. ನೀವು ತಲೆ ಕೆಡ್ಸ್ಕೊಳ್ಳೋಷ್ಟಿಲ್ಲ. ಈ ಸತಿ ತುಂಬಾ ಜನ ಹೊಸಬ್ರಾಡ್ ಆಗಿದ್ದಾರೆ ಸರ್ವಿಸಸ್ಗೆ. ಒಂದ್ಸತಿ ಶ್ರೀನಿಕಾ ಕ್ರಿಯೇಷನ್ಸ್ ಜೊತೆ ಕೊಲಾಬ್ ಆದ್ರೆ ನೀವು ಪ್ರತಿ ವರ್ಷ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತೀರಿ. ಸೊ ಇದೇ ತರ ನಮ್ ಸರ್ವಿಸ್ ಕಂಟಿನ್ಯೂ ಆಗತ್ತೆ. ಆ ದೇವ್ರು ನಮ್ಗೆ ಇದೇ ತರ ಸ್ಟ್ರೆಂತ್ ಕೊಡ್ಲಿ. ಮೈ ಸ್ಟ್ರೆಂತ್ ಇಸ್ ಮೈ ಟೀಮ್. ಸೊ ಬೆಳಗ್ಗೆಯಿಂದ ನಮ್ ಟೀಮ್ ಅವರೆಲ್ಲ ಹೇಗೆ ನಂಗೆ ಸಪೋರ್ಟ್ ಮಾಡಿದ್ರು, ಹೇಗೆ ಪ್ರತಿಯೊಬ್ರು ಮಾರ್ನಿಂಗು ಬಂದು ಈವ್ನಿಂಗು ಬಂದು ಕೆಲಸ ಮಾಡ್ತಿದ್ರು ಅಂತ ಪ್ರತಿಯೊಂದು ಇವತ್ತಿನ ಲಾಗ್ ಅಲ್ಲಿ ಕೊಡ್ತಾ ಹೋಗ್ತೀನಿ. ಇನ್ನ ಮೋಸ್ಟ್ಲಿ 19th ವರ್ಗೂ ಡೈಲಿ ಅಪ್ಡೇಟ್ಸ್ ಇರುತ್ತೆ, ನೋಡ್ತಾ ಹೋಗಿ. ನಾವಿವತ್ತು ಎಂಡ್ ಆಫ್ ದ ಡೇ ಬಂದಿದೀವಿ. 9:30 ನೈಟ್ ಆಯ್ತು. ನಂದು ಸುಪ್ರೀತಿನ್ ಕೆಲಸ ಎಲ್ಲ ಮುಗೀತು. ಒಂದ್ಸರಿ ತೋರ್ಸ್ ಮನೆ ಹತ್ ಕಡೆ ಹೌಸ್ ಫುಲ್ ಆಫ್ ಸ್ಯಾರೀಸ್ ಕೊಡಿಲಿ, ತೋರ್ಸ್ಬಿಡೋಣ. ನೋಡಿ ಹೇಗೆ ಗಿಜ 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 ಅಂತ ಇದಾವೆ ನಮ್ ಲಕ್ಷ್ಮಿಗಳು. ಫೀಲ್ ಸೋ ಹ್ಯಾಪಿ ಅಲ್ವಾ? ಇಷ್ಟೆಲ್ಲ ನಾನು ಸುಪ್ರೀತಾ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ಬೆಳಗ್ಗೆಯಿಂದ ನಮ್ ಹರ್ಷು, ಶೋಭಾ ಅವರು ಮತ್ತೆ ಈಗ ಜಾಯ್ನ್ ಆಗಿ ಶಿರೀಷಾ ಆಕ್ಚುಲಿ ಬೆಳಗ್ಗೆ ಕಾಲೇಜ್ ಇತ್ತಲ್ಲವನ, ಸಂಜೆ ಅಷ್ಟೇ ಬಂದಿದ್ದವಳು. ಸೊ ಅಪ್ಪರ್ ಬಾಡಿ ಮಾಡೋದು ಇವ್ರದ್ದು ಇನ್ನೂ ಕೆಲ್ಸ ಇದೆ. ಎಷ್ಟ್ ಮಾಡಿದ್ರ ಮನೆ ಬೆಳಗ್ಗೆಯಿಂದ? ಈಗ 10 ಮಾಡಿದೀವಿ ಅಂತ ಅನ್ಸುತ್ತೆ. 14 to 15 ಆಗಿರ್ಬೇಕು ಅಂದಾಜ್ ಮೇಲೆ. ಬೆಳಗ್ಗೆನೂ ಸೇರಿ. ಸೊ 14 to 15 ಆಗಿದೆ. ನಾಳೆ ಸಂಡೇ, ಎಲ್ಲೂ ಔಟಿಂಗ್ ಹೋಗಂಗಿಲ್ಲ ಅಂತ ಮಕ್ಳಿಗೆ ರಿಸ್ಟ್ರಿಕ್ಟ್ ಮಾಡಿದೀನಿ. ಈವ್ನಿಂಗ್ 2 hours ಮಾತ್ರ ಹೋಗ್ರಿ ಮಕ್ಳ, ಪ್ಲೀಸ್ ಅಪ್ಪರ್ ಬಾಡಿ ಮಾಡ್ಕೊಟ್ಬಿಡಿ ಅಂತ. ಸೊ ಎಲ್ಲ ಮಾಡೋದು ನಾಳೆ ಬಹುಶಃ ಮಧ್ಯಾಹ್ನ ಆಗುತ್ತೆ ಅವ್ರ ಕೆಲ್ಸ. ನಾನು ಸುಪ್ರೀತಾ ಬೆಳಗ್ಗೆ ಸಂಜೆ ಪೂರ್ತಿ ಎಲ್ಲ ಮುಗಿಸಿ ಮಂಡೇ ಮೇಲೆ ಡಿಸ್ಪ್ಯಾಚ್ ಮಾಡ್ಬೇಕು. ಹರ್ಷು ಹೆಂಗ್ ಅನ್ಸ್ತಾ ಇದೆ? ಖುಷಿ ಆಗ್ತಾ ಇದೆ ನನ್ಗೆ. ಹೌದಾ? ಪ್ರೆಷರ್ ಅನ್ಸ್ತಾ ಇಲ್ವಾ? ಏನ್ ಅನ್ಸ್ತಿಲ್ಲ. ನಾವ್ ಮಾಡಿರೋದ್ ಎಲ್ಲಾರ ಮನೆಗೆ ಹೋಗಿ ಅದು ಪೂಜೆ ಮಾಡಿಸ್ಕೊಳ್ಬೇಕಾದ್ರೆ ಒಂಥರ ಅವ್ರದೆಲ್ಲ ಫೋಟೋ ಎಲ್ಲ ಕಲಿಸ್ದಾಗ ಚೆನ್ನಾಗ್ ಅನ್ಸುತ್ತೆ ನನ್ಗೆ ಅಲ್ವಾ? ಮತ್ತೆ ಈ ಸತಿ ಅಂತೂ ಏನ್ ಕಾಂಬಿನೇಷನ್ಸ್ ಬಂದಿದೆ ಸ್ಯಾರಿಗಳು. ಒಂದೊಂದ್ ಸ್ಯಾರಿ ಕಾಂಬಿನೇಷನ್ ನೋಡಿದ್ರು ಎಷ್ಟು ಖುಷಿ ಅನ್ಸ್ತಾ ಇತ್ತು. ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಬಗ್ಗೆ ಇನ್ನೊಂದ್ ಮಾಹಿತಿ ಹೇಳ್ಬೇಕು. ಯಾರಾದ್ರೂ ಹೊರಗಡೆಯಿಂದ ತಂದ್ರೆ ನಂದೇನು ತೊಂದ್ರೆ ಇಲ್ಲ, ನೀವ್ ಯಾವ್ದು ತಂದ್ಕೊಡ್ತಿರೋ ಅದ್ರಲ್ಲೇ ನಾವು ಡ್ರೇಪ್ ಮಾಡ್ಕೊಡ್ತೀವಿ. ಸ್ವಲ್ಪ ದೊಡ್ಡ ಸೈಜ್ ತಗೊಳ್ಳಿ. ಯಾಕಂದ್ರೆ ಏನು ಪಾತ್ರೆ ಸೈಜ್ ಕೆಳಗಡೆದು 16 ನಂಬರ್ ಅಥವಾ ಮೇಲ್ಗಡೆದು 3 ಅಥವಾ 2 ನಂಬರ್ ಬಿಂದಿಗೆ ನಾವ್ ಯೂಸ್ ಮಾಡ್ತೀವೋ 8 ಇಂಚ್ದು, ಅದಕ್ಕೆ ತಕ್ಕನಂಗೆ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಇರ್ಬೇಕು. ಸೊ ನೀವು ಹೊರಗಡೆ ಎಲ್ಲಿಂದಾನಾದ್ರು ತಂದ್ಕೊಡಿ, ನಾನು ಉಡ್ಸ್ಕೊಡ್ತೀನಿ. ಆದ್ರೆ ಅದು ಸ್ವಲ್ಪ ಬಿಗ್ ಸೈಜ್ ಇರ್ಲಿ ಅನ್ನೋದನ್ನ ನೋಡ್ಕೊಳ್ಳಿ. ಓಕೆನಾ? ಸೊ ಇವತ್ತಿಂದೆಲ್ಲ ಅಪ್ಡೇಟ್ಸ್ ಕೊಟ್ಟಿದ್ದೀನಿ. ಇದೇ ತರ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ಹಬ್ಬದವರೆಗೂ ಡೈಲಿ ವ್ಲಾಗ್ಸ್ ಮಾಡ್ತಾ ಹೋಗ್ತೀವಿ. ಇದೇ ತರ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು.